ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಜ್ಞಾನವೇ ಮೋಕ್ಷ ಸಾಧನವೆಂಬುದನ್ನು ಕುರಿತು ಇಂದ್ರ ಪ್ರಹ್ಲಾದರ ಸಂವಾದವು ಎಂಬ 229ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯವನ್ನು ಪ್ರಾರಂಭಿಸುವ ಮುನ್ನ ವಿಶೇಷ ಸೂಚನೆ: ಇದರ ಹಿಂದಿನ 228ನೆಯ ಅಧ್ಯಾಯವೆಲ್ಲ ಮೊತ್ತಕ್ಕೆ ಇದರ ಹಿಂದಿನ ಸುವರ್ಚಲೋಪಾಖ್ಯಾನದ ಕಥೆಯನ್ನೇ ತಿರುಗಿ ಅನುವಾದ ಮಾಡಿ ಹೇಳುವುದರಿಂದ ಅಳಸಿಂಗರಾಚಾರ್ಯರು ಈ ಅಧ್ಯಾಯವನ್ನು ಇಲ್ಲಿ ಬಿಟ್ಟು ಬಿಟ್ಟಿರುವರು. ಆ ವಿಷಯವನ್ನು ತಿಳಿದುಕೊಳ್ಳಲು ಪುನಃ 224ನೆಯ ಅಧ್ಯಾಯದಲ್ಲಿ ಹೇಳಿರುವ ಸುವರ್ಚಲೋಪಾಖ್ಯಾನವನ್ನೇ ನೋಡಬಹುದು. ಈಗ ನಾವು ಜ್ಞಾನವೇ ಮೋಕ್ಷ ಸಾಧನವೆಂಬುದನ್ನು ಕುರಿತು ಇಂದ್ರ ಪ್ರಹ್ಲಾದರ ಸಂವಾದವನ್ನು ಹೊಂದಿರುವ 229ನೆಯ ಅಧ್ಯಾಯವನ್ನು ಮುಂದುವರಿಸೋಣ. ಯುಧಿಷ್ಠಿರನು ತಿರುಗಿ, ತಾತ, ಲೋಕದಲ್ಲಿ ಶುಭ ಕರ್ಮವಾದರೂ ಅಶುಭ ಕರ್ಮವಾದರೂ ಅದರ ಫಲವನ್ನು ಮನುಷ್ಯನು ಅನುಭವಿಸಬೇಕಲ್ಲವೇ? ಆ ಕರ್ಮಗಳಿಗೆ ಮನುಷ್ಯನೇ ಕರ್ತನೆಂದು ನಾವು ತಿಳಿಯಬೇಕೆ, ಅಥವಾ ಹಾಗಿಲ್ಲವೇ? ಈ ನನ್ನ ಸಂದೇಹವನ್ನು ತೀರಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ: ಯುಧಿಷ್ಠಿರ, ಇದೇ ವಿಷಯದಲ್ಲಿ ಹಿಂದೆ ಇಂದ್ರನಿಗೂ ಪ್ರಹ್ಲಾದನಿಗೂ ನಡೆದ ಸಂವಾದಗಳನ್ನು ಉದಾಹರಿಸುವರು. ಪ್ರಹ್ಲಾದನು ದೈತ್ಯರಾಜನಾದ ಹಿರಣ್ಯಕಶಿಪುವಿನ ಮಗನು. ದೈತ್ಯ ಕುಲದವನಾದರೂ ಅವನು ವಿಷಯಾಸಕ್ತಿಯನ್ನು ತೊರೆದು ಪಾಪ ಸಂಬಂಧವಿಲ್ಲದವನಾಗಿದ್ದನು. ಅವನು ಉತ್ತಮ ಕುಲದಲ್ಲಿ ಹುಟ್ಟಿ ಒಳ್ಳೆ ವಿದ್ಯಾವಂತನೆನಿಸಿದ್ದನು. ಅಸೂಯೆ, ಅಹಂಕಾರ, ಮೋಹ, ಗರ್ವ ಮುಂತಾದ ದುರ್ಗುಣಗಳಿಲ್ಲದೆ ಸಾತ್ವಿಕನಾಗಿ ಜಿತೇಂದ್ರಿಯನಾಗಿದ್ದನು. ನಿಂದ ಸ್ತುತಿಗಳಲ್ಲಿ ಸಮನಾಗಿ ದಾಂತನಾಗಿ ಒಂದು ಶೂನ್ಯ ಗ್ರಹದಲ್ಲಿ ನಿಶ್ಚಿಂತನಾಗಿ ಕಾಲವನ್ನು ಕಳೆಯುತ್ತಿದ್ದನು. ಅವನು ಎಲ್ಲ ಚರಾಚರ ಭೂತಗಳ ಉತ್ಪತ್ತಿ ವಿನಾಶಗಳು ಹೇಗೆಂಬ ತತ್ವಾರ್ಥವನ್ನು ತಿಳಿದವನು. ಇದರಿಂದ ಅವನು ಪ್ರಿಯಕ್ಕಾಗಿ ದುಃಖಿಸುವವನಲ್ಲ, ಪ್ರಿಯ ಲಾಭದಿಂದ ಸಂತೋಷ ಪಡುವವನೂ ಅಲ್ಲ. ಮಣ್ಣು, ಬಂಗಾರ ಇವೆರಡನ್ನು ಸಮದೃಷ್ಟಿಯಿಂದ ನೋಡತಕ್ಕವನು. ಆತ್ಮಶ್ರೇಯಸ್ಸಿಗೆ ಬೇಕಾದ ಜ್ಞಾನದಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ವಿಚಾರದಿಂದ ನಿಶ್ಚಯ ಬುದ್ಧಿಯುಳ್ಳವನಾಗಿದ್ದನು. ಅವನು ಪರಾವರಗಳನ್ನೆಲ್ಲ ತಿಳಿದವನು, ಸರ್ವಜ್ಞನು, ಎಲ್ಲವನ್ನೂ ಕಾಣಬಲ್ಲವನು. ಅವ್ಯಕ್ತ ಸ್ವರೂಪಿಯಾದ ವಾಸುದೇವನಲ್ಲಿಯೇ ತನ್ನ ಹೃದಯವನ್ನು ಸದಾ ನೆಲೆಗೊಳಿಸಿ ಸರ್ವ ಭಾವದಿಂದಲೂ ಆ ಭಗವಂತನನ್ನು ಸೇವಿಸುತ್ತಿದ್ದನು. ಪರಮ ಭಾಗವತೋತ್ತಮನಾದ ಅವನು ಯಾವಾಗಲೂ ಪರಮಾತ್ಮ ಧ್ಯಾನಪರನಾಗಿದ್ದನು. ಹೀಗೆ ಅವನು ಇಂದ್ರಿಯಗಳನ್ನು ಅಡಗಿಸಿ ಒಂದು ಶೂನ್ಯ ಗ್ರಹದಲ್ಲಿ ಅಥವಾ ಶೂನ್ಯ ಗ್ರಹಕ್ಕೆ ಸಮಾನನಾಗಿ ಏಕಾಂತ ಸ್ಥಳದಲ್ಲಿ ಕುಳಿತಿರುವಾಗ ಇಂದ್ರನು ಅವನ ಜ್ಞಾನ ವಿಶೇಷವನ್ನು ತಿಳಿಯಬೇಕೆಂಬ ಉದ್ದೇಶದಿಂದ ಅವನಿದ್ದಲ್ಲಿಗೆ ಬಂದು ಹೀಗೆಂದು ಪ್ರಶ್ನೆ ಮಾಡುವನು: ಓ ಮಹಾತ್ಮ, ಲೋಕದಲ್ಲಿ ಎಂತಹ ಗುಣವಿದ್ದರೆ ಸರ್ವ ಪ್ರಾಣಿ ಸಮ್ಮತನಾಗುವನೋ ಅಂತಹ ಗುಣಗಳೆಲ್ಲ ನಿನ್ನಲ್ಲಿ ನೆಲೆಗೊಂಡಿವೆ. ನಿನ್ನ ಬುದ್ಧಿಯು ಶಿಶುಗಳ ಬುದ್ಧಿಯಂತಿಲ್ಲದೆ ಸಂಶಯ ಮಾತ್ಸರ್ಯಾದಿಗಳನ್ನು ಬಿಟ್ಟು ಶುದ್ಧವಾದುದು. ನೀನು ಆತ್ಮಸ್ವರೂಪವನ್ನು ಬಲ್ಲವನು. ಒಳ್ಳೆ ಶ್ರೇಯಸ್ಸನ್ನು ಹೊಂದುವುದಕ್ಕೆ ಉತ್ತಮೋಪಾಯವೇನೆಂಬುದನ್ನು ನಿಶ್ಚಯಿಸಿರುವೆ. ಆದರೆ ಈಗ ನಿನ್ನ ಸ್ಥಿತಿಯೇನೋ ಬಹು ಶೋಚನೀಯವಾಗಿದೆ. ರಾಕ್ಷಸ ಕುಲದಲ್ಲಿ ಹುಟ್ಟಿಯೂ ರಾಕ್ಷಸ ಕುಲ ವೈರಿಗೆ ವಶನಾಗಿ ರಾಜ್ಯವನ್ನೆಲ್ಲ ಬಿಟ್ಟು ಪದವಿಯನ್ನು ಕಳೆದುಕೊಂಡು ಪಾಶಗಳಿಂದ ಬಂಧಿಸಲ್ಪಟ್ಟವನಾಗಿರುವೆ. ಇಂತಹ ಸ್ಥಿತಿಯಲ್ಲಿದ್ದರೂ ನೀನು ಶೋಕಪಡುವಂತೆ ತೋರುವುದಿಲ್ಲ. ಇದರ ಕಾರಣವೇನು? ಓ ಬ್ರಹ್ಮಲಾತ, ನೀನು ಇಂತಹ ಕಷ್ಟದಶೆಯಲ್ಲಿಯೂ ಎಷ್ಟು ಸಂತೋಷದಿಂದಿರುವುದು ನಿನ್ನ ಪ್ರಜ್ಞೆಯಿಂದಲೇ ಅಥವಾ ನಿನ್ನ ಧೈರ್ಯ ಗುಣದಿಂದಲೇ? ಈ ರಹಸ್ಯವನ್ನು ನನಗೆ ತಿಳಿಸಬೇಕು ಎಂದನು. ಹೀಗೆ ಇಂದ್ರನು ಪ್ರಶ್ನೆ ಮಾಡಲು ಧೀರನು ತತ್ವಜ್ಞನು ಆದ ಆ ಪ್ರಹ್ಲಾದನು ಮೃದು ವಾಕ್ಯದಿಂದ ಆ ಇಂದ್ರನಿಗೆ ತನ್ನ ದೃಢ ನಿರ್ಣಯವನ್ನು ತಿಳಿಸುತ್ತಾ, ಇಂದ್ರ, ಪ್ರಾಣಿಗಳ ಪ್ರವೃತ್ತಿ ನಿವೃತ್ತಿಗಳನ್ನೇನು ತಿಳಿಯದವನು ಅವಿವೇಕದಿಂದ ಜಡನಾಗಿರುವನು. ಅವೆರಡನ್ನು ತಿಳಿದವನ ಬುದ್ಧಿಯು ತಿಳಿವಾಗಿಯೇ ಇರುವುದು. ಎಲ್ಲ ಭಾವಾಭಾವಗಳು ಸ್ವಭಾವವನ್ನು ಅನುಸರಿಸಿಯೇ ನಡೆಯುತ್ತಿರುವವು. ಅದರಿಂದಲೇ ಭೂತಗಳು ಹುಟ್ಟುತ್ತಲೂ ಸಾಯುತ್ತಲೂ ಇರುವವು. ಅದಕ್ಕಾಗಿ ಯಾವನು ಯಾವ ಪ್ರಯತ್ನವನ್ನು ಮಾಡಬೇಕಾದುದಿಲ್ಲ. ಅದರಲ್ಲಿ ಯಾರಿಗೂ ಯಾವ ಪ್ರಯೋಜನೋದ್ದೇಶವೂ ಇಲ್ಲ. ಆ ಉದ್ದೇಶವಿಲ್ಲದ ಮೇಲೆ ಅದನ್ನು ನಡೆಸತಕ್ಕವನೂ ಇಲ್ಲವೆಂಬುದು ಸಿದ್ಧವೇ.
ಪುರುಷನು ಹೀಗೆ ವಾಸ್ತವದಲ್ಲಿ ತಾನು ಯಾವಾಗಲೂ ಯಾವುದಕ್ಕೂ ಕರ್ತನಲ್ಲದಿದ್ದರೂ ತಾನು ಕರ್ತನೆಂಬ ಅಭಿಮಾನವು ಮಾತ್ರ ಅವನಿಗೆ ಬಿಟ್ಟು ಹೋಗದು. ಶುಭವಾಗಿರಲಿ ಅಶುಭವಾಗಿರಲಿ ಆಯಾ ಕರ್ಮಗಳಿಗೆ ತಾನು ಕರ್ತನೆಂದು ತಿಳಿಯುವವನ ಪ್ರಜ್ಞೆಯು ದೋಷಾಸ್ಪದವಾದುದೇ. ಅವನು ತತ್ವಜ್ಞಾನಿಯಲ್ಲವೆಂಬುದೇ ನನ್ನ ಅಭಿಪ್ರಾಯವು. ಪುರುಷನು ನಿಜವಾಗಿ ತಾನೇ ಕರ್ತನಾಗಿದ್ದ ಪಕ್ಷದಲ್ಲಿ ಅವನು ತನ್ನ ಶ್ರೇಯಸ್ಸಿಗಾಗಿ ಯತ್ನಿಸಿದ ಕಾರ್ಯಗಳಲ್ಲೆಲ್ಲ ಸಿದ್ಧಿಯನ್ನೇ ಹೊಂದಬೇಕೇ ಹೊರತು ಅವು ಕೆಟ್ಟು ಹೋಗುವುದಕ್ಕೆ ಅವಕಾಶವಿಲ್ಲ. ಕಷ್ಟಪಡುವವರಿಗೂ ಕೂಡ ಅನೇಕ ವೇಳೆ ಇಷ್ಟ ಪ್ರಾಪ್ತಿಯು ಅನಿಷ್ಟ ನಿವಾರಣೆಯು ಸಿದ್ಧಿಸುವುದಿಲ್ಲ. ಕೆಲವರಿಗೆ ಏನು ಪ್ರಯತ್ನವಿಲ್ಲದೆಯೇ ಅನಿಷ್ಟ ನಿವೃತ್ತಿಯು ಇಷ್ಟ ಪ್ರಾಪ್ತಿಯೂ ಆಗುವುದು. ಎರಡನ್ನೂ ನಾವು ನೋಡುತ್ತಿರುವೆವು. ಆದುದರಿಂದ ಪುರುಷಾರ್ಥವೆಂಬುದಾದರೂ ಎಲ್ಲಿಯದು? ಇವೆಲ್ಲ ಸ್ವಭಾವದಿಂದಲೇ ಉಂಟಾದುದಾಗಿರಬೇಕು. ಕೆಲವರು ಒಳ್ಳೆ ರೂಪವಂತರಾಗಿ ಬುದ್ಧಿವಂತರಾಗಿ ಸಮರ್ಥರಾಗಿದ್ದರೂ ಅವರು ತಮಗಿಂತಲೂ ಕುರೂಪಿಗಳು ಅಲ್ಪ ಬುದ್ಧಿಯುಳ್ಳವರು ಆದ ಹೀನ ಜನರಲ್ಲಿ ಯಾಚಿಸಬೇಕಾದ ಸ್ಥಿತಿ ಬರುವುದು. ಆದುದರಿಂದ ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ ಎಲ್ಲವೂ ಸ್ವಭಾವ ಪ್ರೇರಿತಗಳಾಗಿ ಪುರುಷನಲ್ಲಿ ಸೇರುತ್ತಿರುವಾಗ ಒಬ್ಬನು ತನ್ನನ್ನು ತಾನು ದೊಡ್ಡ ಗುಣವಂತನೆಂದು ತಿಳಿದು ಅಭಿಮಾನ ಹೊಂದುವುದಕ್ಕೆ ಕಾರಣವೆಲ್ಲಿದೆ? ಎಲ್ಲವೂ ಸ್ವಭಾವದಿಂದಲೇ ಬರುವುದು ಎಂಬುದೇ ನನ್ನ ಮತವು. ನನಗಾದರೂ ಆತ್ಮಜ್ಞಾನವು ಈ ವಿಧದಿಂದಲೇ ಬಂದುದು. ಲೋಕದಲ್ಲಿ ಮನುಷ್ಯರ ಶುಭಾಶುಭ ಫಲಗಳೆಲ್ಲವೂ ಕರ್ಮಗಳಿಂದ ಉಂಟಾದ ಹಾಗೆ ಭಾವಿಸಲ್ಪಡುವುದು. ಆದರೆ ಆ ಕರ್ಮಗಳ ವಿಷಯವನ್ನು ನಿನಗೆ ಸಂಪೂರ್ಣವಾಗಿ ತಿಳಿಸುವೆನು ಕೇಳು. ಬರೀ ಅನ್ನವನ್ನು ಪಾಯಸವನ್ನು ತಿನ್ನುತ್ತಿರುವವನೊಬ್ಬನು ಅದರ ರಸವನ್ನು ತನ್ನ ಮುಖವಿಕಾರಗಳಿಂದ ಹೊರಪಡಿಸುವುದು ಉಂಟಲ್ಲವೇ? ಅದರಂತೆಯೇ ಕರ್ಮಗಳೆಲ್ಲ ಆಯಾ ಮನುಷ್ಯನ ಸ್ವಭಾವವನ್ನು ತಿಳಿಸತಕ್ಕ ಲಕ್ಷಣಗಳೇ ಎಂದು ತಿಳಿ. ಕರ್ಮಗಳನ್ನು ಮಾತ್ರ ತಿಳಿದು ಅದಕ್ಕೆ ಕಾರಣವಾದ ಸ್ವಭಾವವನ್ನು ಯಾವನು ತಿಳಿಯಲಾರನೋ ಅವನಿಗೆ ಆ ಅಜ್ಞಾನವೇ ಶ್ರೇಯಸ್ಸಿಗೆ ವಿಘಾತುಕವಾದುದು. ಅವೆಲ್ಲಕ್ಕೂ ಮೂಲವನ್ನು ತಿಳಿಯತಕ್ಕವನಿಗೆ ಆ ತಡೆಯೇನೂ ಇರುವುದಿಲ್ಲ. ಆದುದರಿಂದ ಸ್ವಭಾವಕ್ಕೂ ಅಂದರೆ ಪ್ರಕೃತಿಗೂ ಅದರ ವಿಕಾರಗಳಿಗೂ ಇರುವ ಭೇದವನ್ನು ತಿಳಿದಿರಬೇಕು. ಎಲ್ಲ ಭಾವ ಪದಾರ್ಥಗಳು ಆ ಪ್ರಕೃತಿಯಿಂದಲೇ ಉಂಟಾಗುವವು. ಇದರಲ್ಲಿ ನಿಶ್ಚಯ ಬುದ್ಧಿಯುಳ್ಳವನಿಗೆ ದರ್ಪವಾಗಲಿ ಅಭಿಮಾನವಾಗಲಿ ಮನಸ್ಸನ್ನು ಕದಲಿಸಲಾರದು. ಕರ್ಮಗಳಿಗೆ ಮೂಲವೇನು ಎಂಬುದನ್ನು ಭೂತಗಳು ಅನಿತ್ಯವೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು. ಅದರಿಂದಲೇ ನಾನು ಯಾವುದಕ್ಕೂ ಶೋಕಿಸುವುದಿಲ್ಲ. ಎಲ್ಲವೂ ಅಂತವುಳ್ಳದ್ದೇ. ಆದುದರಿಂದ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಯಾವುದನ್ನು ಮಾಡದೆ ಯಾವ ಕೋರಿಕೆಯನ್ನು ಇಟ್ಟುಕೊಳ್ಳದೆ ಬಂಧದಿಂದ ಮುಕ್ತನಾಗಿ ಎಲ್ಲವನ್ನೂ ತೊರೆದು ಪ್ರಪಂಚದ ಭೂತಗಳು ಹುಟ್ಟುವುದನ್ನು ಸಾಯುವುದನ್ನು ನೋಡುತ್ತಾ ನೆಮ್ಮದಿಯಿಂದಿರುವೆನು. ದೇವೇಂದ್ರ, ಪ್ರಜ್ಞಾವಂತನಾಗಿ ದಾಂತನಾಗಿ ಆಶೆಯನ್ನು ತೊರೆದು ಯೋಗ ಜ್ಞಾನದಿಂದ ಎಲ್ಲವನ್ನೂ ಕಂಡುಕೊಳ್ಳತಕ್ಕವನಿಗೆ ಯಾವ ದುಃಖವೂ ತೋರದು. ಪ್ರಕೃತಿಯಲ್ಲಿಯಾಗಲಿ ಅದರ ವಿಕಾರದಲ್ಲಿಯಾಗಲಿ ನನಗೆ ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ. ಅದರಂತೆಯೇ ನನ್ನನ್ನು ದ್ವೇಷಿಸುವವನೂ ಇಲ್ಲ, ನನ್ನನ್ನು ಪ್ರೀತಿಸುವವನೂ ಇಲ್ಲ. ನಾನು ಸ್ವರ್ಗವನ್ನಾಗಲಿ ಇಹಲೋಕವನ್ನಾಗಲಿ ಪಾತಾಳವನ್ನಾಗಲಿ ಆಶಿಸುವವನಲ್ಲ. ಜ್ಞಾನ ಒಂದರಲ್ಲಿಯೇ ನನ್ನ ಸುಖವು. ಆದರೆ ಸಮಸ್ತ ಸಂಘವನ್ನು ಬಿಟ್ಟ ಹೊರತು ಆತ್ಮವು ಆ ಜ್ಞಾನಜನ್ಯವಾದ ಸುಖವನ್ನು ಹೊಂದಲಾರದು. ಅದರಿಂದಲೇ ನಾನು ಎಲ್ಲವನ್ನೂ ತೊರೆದು ಕೇವಲ ಆತ್ಮಜ್ಞಾನದಲ್ಲಿ ಇರುವೆನು. ಅಲ್ಲದೆ ಜ್ಞಾನ ಜ್ಞೇಯ ಜ್ಞಾನವೆಂಬ ಭೇದ ಬುದ್ಧಿಯು ನನಗಿಲ್ಲವೆಂದು ತಿಳಿ ಎಂದನು. ಆಗ ದೇವೇಂದ್ರನು, ಓ ಪ್ರಹ್ಲಾದ, ಈ ವಿಧವಾದ ಪ್ರಜ್ಞೆಯು ಮನುಷ್ಯನಿಗೆ ಯಾವ ಉಪಾಯದಿಂದ ಲಭಿಸುವುದು? ಶಾಂತಿ ಎಂಬುದು ಹೇಗೆ ಉಂಟಾಗುವುದು? ಅದನ್ನು ನನಗೆ ತಿಳಿಸಬೇಕು ಎನ್ನಲು ಪ್ರಹ್ಲಾದನು ಹೇಳುತ್ತಾನೆ, ದೇವೇಂದ್ರ ಕೇಳು. ರುಜುತ್ವ, ಪ್ರಮಾದ, ಆತ್ಮಶುದ್ಧಿ, ರಾಗಾದಿಗಳನ್ನು ಜಯಿಸುವುದು, ಗುರು ಶುಶ್ರೂಷೆ ಇವುಗಳಿಂದ ಪುರುಷನು ಶ್ರೇಯಸ್ಸನ್ನು ಹೊಂದುವನು. ಪ್ರಜ್ಞೆಯನ್ನು ಶಾಂತಿಯನ್ನು ಸ್ವಭಾವದಿಂದಲೇ ಹೊಂದುವನು. ಲೋಕದಲ್ಲಿ ನೀನು ಯಾವುದನ್ನು ನೋಡುತ್ತಿರುವೆಯೋ ಎಲ್ಲವೂ ಪ್ರಕೃತಿಯಿಂದಲೇ ಉಂಟಾದುದೆಂದು ತಿಳಿ. ಯತಿಯಾದವನಿಗೆ ಎಂದರೆ ಎಲ್ಲವನ್ನೂ ತೊರೆದವನಿಗೆ ಯಾವುದರಲ್ಲಿಯೂ ಭೇದ ಬುದ್ಧಿಯು ಹುಟ್ಟಲಾರದು. ಅಂತಹವನು ಗುರುಮುಖದಿಂದ ವೇದಾಂತ ವಿಷಯವನ್ನು ಕೇಳಿ ತಿಳಿದು ಅದನ್ನು ಮನನ ಮಾಡಿ ತನ್ನ ವಿವೇಚನೆಯಿಂದಲೂ ಆತ್ಮಸ್ವರೂಪವನ್ನು ತಿಳಿದು ಆ ಜ್ಞಾನ ಮಾರ್ಗವನ್ನೇ ಅನುಸರಿಸುತ್ತಿರುವನು.
ಆಮೇಲೆ ಪೂರ್ಣ ವೈರಾಗ್ಯವನ್ನು ಹಿಡಿದು ದುಃಖ ನಿವಾರಕವಾದ ಪರಮಾತ್ಮನನ್ನು ಮೊರೆ ಹೋಗುವನು. ಅವನು ಆತ್ಮಜ್ಞಾನವೊಂದನ್ನೇ ಹುಡುಕುತ್ತಿರುವನು. ಆ ಆತ್ಮಜ್ಞಾನ ಸುಖಕ್ಕೆ ಮಾರ್ಗವನ್ನು ತೋರಿಸಲು ಸಜ್ಜನರೇ ಸಮರ್ಥರಾದುದರಿಂದ ಅವರ ಸಹವಾಸ ಮಾಡಿ ಅವರ ಮೂಲಕವಾಗಿ ಆತ್ಮಸುಖದ ದಾರಿಯನ್ನು ತಿಳಿದು ಸುಖ ಹೊಂದುವರು. ವಿಷಯಾಭಿಲಾಷೆಯಿಂದ ನಡೆಸತಕ್ಕ ಧರ್ಮವೆಲ್ಲ ರಜೋಗುಣದಿಂದ ಕೂಡಿ ಕೊನೆಗೆ ಭಯಾಸ್ಪದವಾಗುವುದು. ಅದರಿಂದ ಮನುಷ್ಯನು ಧರ್ಮಚ್ಯುತನಾಗುವ ಸಂಭವವುಂಟು. ಅದರಿಂದ ಅವನು ಈಶ್ವರ ಭಕ್ತಿಯಿಲ್ಲದವನಾಗುವನು. ಉಪದೇಶಿಸತಕ್ಕ ಆಚಾರ್ಯರ ಸಂಬಂಧವು ಅವನಿಗೆ ತಪ್ಪುವುದು. ಇಂದ್ರಿಯ ಗೋಚರಗಳಾದ ವಿಷಯಗಳಲ್ಲಿಯೇ ಅವನಿಗೆ ಪ್ರೀತಿ ಹೆಚ್ಚುವುದು. ಅವನಿಗೆ ಸಂಸಾರದಲ್ಲಿ ಮಮತೆ ಹೆಚ್ಚುವುದು. ಅಜ್ಞಾನದಿಂದ ಅವನಿಗೆ ಆತ್ಮಜ್ಞಾನವು ಸಿದ್ಧಿಸದು. ಅವನು ಉನ್ಮತ್ತನಂತೆ ನಡೆಯುವನು. ಅವನಲ್ಲಿ ಶುದ್ಧಿಯಿಲ್ಲ, ಶಾಂತಿಯಿಲ್ಲ. ವಿಷಯಾಸಕ್ತನಾದ ಅವನಿಗೆ ಮೋಕ್ಷಾಭಿಲಾಷೆಯೇ ಬಿಟ್ಟು ಹೋಗುವುದು. ಅವನಿಗೆ ಕುತಂತ್ರವಾದಗಳಲ್ಲಿಯೇ ನಂಬಿಕೆ ಹೆಚ್ಚಿ ವಿಷಯ ಸುಖಗಳಲ್ಲಿ ಇರುವ ಗುಣಗಳನ್ನೇ ಅಭಿನಂದಿಸುವನು. ಶಾಸ್ತ್ರ ಶ್ರವಣದಲ್ಲಿ ಅವನಿಗೆ ಶ್ರದ್ಧೆಯು ತಪ್ಪಿ ಅಭಿಮಾನವೂ ಗರ್ವವೂ ಹೆಚ್ಚುವುದು. ಅವ್ಯಯವಾದ ಮತ್ತು ಸ್ವತಃಸಿದ್ಧವಾದ ಬ್ರಹ್ಮವನ್ನು ಅವನು ತಿಳಿಯಲಾರನು. ಅವನು ತನ್ನ ಕರ್ಮಗಳಿಂದಲೇ ನಾನಾ ಯೋನಿಗಳಲ್ಲಿ ಜನಿಸುತ್ತಾ ಮಹಾಮೋಹದಲ್ಲಿ ಸಿಕ್ಕಿಬಿದ್ದು ಸಂಸಾರವನ್ನು ದಾಟಿಸತಕ್ಕ ಮಹಾತ್ಮರು ಯಾರನ್ನೂ ಕಾಣಲಾರನು. ಇಂದ್ರ, ಆಚಾರ್ಯನ ಆಶ್ರಯದಿಂದಲೇ ಬ್ರಹ್ಮಜ್ಞಾನವನ್ನು ಪಡೆಯಬೇಕು, ವಿನಯವನ್ನು ಕಲಿಯಬೇಕು. ಆ ಆಚಾರ್ಯನೇ ಅವನನ್ನು ಅನುಕೂಲವಾದ ಧರ್ಮಗಳಲ್ಲಿ ನೆಲೆಗೊಳಿಸುವನು. ಅಧರ್ಮದಲ್ಲಿ ಅವನ ಮನಸ್ಸು ಪ್ರವರ್ತಿಸದಂತೆ ಮಾಡುವನು. ಆಗ ಅವನ ಜ್ಞಾನವೆಂಬ ವಾಯುವು ಅವನ ಪ್ರಾರಬ್ಧ ಕರ್ಮವೆಂಬ ತೂಲ ರಾಶಿಯನ್ನು, ಅಂದರೆ ಹತ್ತಿಯನ್ನು ತೂರಿಬಿಡುವುದು. ಹೀಗೆ ಸದಾಚಾರ ಪರನಾಗಿ ಸಂಸಾರವನ್ನು ನೀಗಿಸಿಕೊಳ್ಳತಕ್ಕವನು ಈ ಲೋಕದಲ್ಲಿ ಭೃಗು ಮಹರ್ಷಿಯಂತೆ ಎಲ್ಲಾ ಕೋರಿಕೆಗಳನ್ನು ತೊರೆದು ವಿರಕ್ತನಾಗುವನು. ಲೋಕದಲ್ಲಿ ಮನುಷ್ಯನಿಗೆ ತೃಷ್ಣೆಯನ್ನು ಹೆಚ್ಚಿಸಲು ಮೂಲ ಕಾರಣವಾದ ಕಾಮವೆಂಬುದು ಒಳಗೊಳಗೆ ಅಡಗಿದ್ದು ಕೆಲಸ ಮಾಡುತ್ತಿರುವುದೆಂದು ತಿಳಿ ಆ ಕಾಮಕ್ಕೆ ಅವಕಾಶ ಕೊಡಬಾರದು. ಕಾಮ ಮೂಲಕವಾದ ಕರ್ಮಗಳಿಂದಲೇ ಮೊದಲನೆಯ ಸುಷುಪ್ತಿಯನ್ನು ಹೊಂದುವನು. ಪ್ರತ್ಯಕ್ಷವಾದ ಜಾಗರಾವಸ್ಥೆಯಲ್ಲಿ ಇಂದ್ರಿಯ ಸಹಿತನಾಗಿರುವನು. ಸ್ವಪ್ನಾವಸ್ಥೆಯು ಕರ್ಮದಿಂದಲೇ ಉಂಟಾಗುವುದು. ಸುಷುಪ್ತಿ ಎಂದು ಕರೆಯಲ್ಪಡುವ ನಾಲ್ಕನೆಯ ಅವಸ್ಥೆಯೇ ಆತ್ಮದ ನಿಜವಾದ ಸ್ಥಿತಿ. ಆಗ ಅದು ಮಾಯಾವರಣದಿಂದ ಕೂಡಿರುವುದಿಲ್ಲ. ಹಾಗಿದ್ದರೂ ಆ ಆತ್ಮವು ಕರ್ಮರಹಿತವೂ ಪರಾತ್ಪರವೂ ಆದ ಆ ಪರಮಾತ್ಮನನ್ನೇ ಉದ್ದೇಶಿಸಿ ಲೋಕದ ನಡತೆಗೆ ಅನುಸಾರವಾಗಿ ಮನಸ್ಸನ್ನು ಅಡಗಿಸತಕ್ಕ ಯೋಗ ಮಾರ್ಗದಿಂದ ಪೂಜಾ ಹೋಮಾದಿಗಳನ್ನು ನಡೆಸುತ್ತಾ ವಿನಯದಿಂದಿರಬೇಕು. ಯೋಗದ ಪರಿಪಾಕ ದಶೆಯಲ್ಲಿ ಭೇದ ಬುದ್ಧಿಯು ನೀಗಿ ಸರ್ವಸಾಮಾನ್ಯವಾದ ಕೋರಿಕೆಯೇ ಏರ್ಪಡುವುದರಿಂದ ಆಗ ಚೈತನ್ಯ ರೂಪದಿಂದಿರುವ ಬುದ್ಧಿ ವ್ಯಾಪಾರವು ಪರಮಾತ್ಮನ ಮಾಯೆ ಎಂಬುದನ್ನು ತಿಳಿಯುವುದು. ಮಾಯೆಯಂ ಅಗ್ನಿ ಎಂಬುದು ಅದರ ಕೆಂಡದಂತೆ ತೋರುತ್ತಾ ವಾಸ್ತವದಲ್ಲಿ ಅದಕ್ಕಿಂತಲೂ ಬೇರೆಯಾಗಿರುವಂತೆ ಅರಿಯದ ಬಾಲಕರಿಗೆ ಆತ್ಮವೆಂಬುದು ಬೇರೆ ವಸ್ತುವಾಗಿ ತೋರುವುದು. ವಾಸ್ತವದಲ್ಲಿ ಈ ಭೇದ ಜ್ಞಾನದಿಂದ ಸಾಧಿಸಬೇಕಾದುದೇನೂ ಇಲ್ಲದಿರುವಾಗ ಮಿತ್ರತ್ವ ಶತ್ರುತ್ವಾದಿಗಳೇಕೆ? ಅವಿಲ್ಲದವನಿಗೆ ಹರ್ಷ ಶೋಕಾದಿಗಳು ಇರುವುದಿಲ್ಲ. ಆದುದರಿಂದ ಸಮಬುದ್ಧಿಯಿಂದ ಇರಬೇಕು. ಮನಃಶಾಂತಿಗೆ ಇದೇ ಉಪಾಯವೆಂದು ಉಪದೇಶಿಸಲ್ಪಟ್ಟಿರುವುದು. ಅದನ್ನು ಬಿಟ್ಟು ವಕ್ರವಾದ ದಾರಿಗೆ ಹೋಗಬಾರದು. ನಿನ್ನ ಪ್ರಜ್ಞೆಯಿಂದ ನೀನೇ ಪರಿಶೀಲಿಸಿ ನೋಡು. ಕರ್ಮವು ಜ್ಞಾನಿಗಳಿಗೆ ತನ್ನಲ್ಲಿ ಪ್ರವೃತ್ತಿಯನ್ನು ಹುಟ್ಟಿಸದು. ಹಾಗಿದ್ದರೂ ಆ ಜ್ಞಾನಿಗೆ ಪ್ರಾರಬ್ಧವು ತೀರುವವರೆಗೆ ಆ ಕರ್ಮವು ಅಡಗಲಾರದು. ಆ ಪ್ರಾರಬ್ಧವು ತೀರಿದ ಮೇಲೆ ಜ್ಞಾನಿಗೆ ಕರ್ಮ ಪ್ರವೃತ್ತಿಯೇ ಇರಲಾರದೆಂದು ನನ್ನ ಅಭಿಪ್ರಾಯವು. ಬೇರೆ ಬೇರೆ ಸ್ಥಳವನ್ನು ಆಶ್ರಯಿಸಿದ ವಾಗೀಂದ್ರಿಯವು ತಾಲುವೆಂಬ ಸ್ಥಾನದಲ್ಲಿ ಸ್ಥಿರವಾಗಿರುವಂತೆ ಅರ್ಥಗಳೆಲ್ಲವೂ ಬುದ್ಧಿಯನ್ನು ಆಶ್ರಯಿಸಿವೆ. ಆ ಬುದ್ಧಿಯು ಆತ್ಮವನ್ನು ಹಿಡಿದಿರುವುದು. ಎಲ್ಲ ತರದ ಸಂಕಲ್ಪಗಳಿಂದ ಮುಕ್ತನಾಗಿ ಪರಾತ್ಪರನು ಪರಮಾತ್ಮ ರೂಪಿಯು ಸರ್ವವ್ಯಾಪಕನು ಮಹಾತ್ಮನು ಆದ ಶ್ರೀ ವಿಷ್ಣುವಿನ ಸ್ವರೂಪವನ್ನು ವೇದಾಂತಿಗಳು ಈ ವಿಧವಾಗಿ ನಿರೂಪಿಸುವರು. ಅವನಲ್ಲಿ ಗುಣಗಳ ಸಂಬಂಧವಿಲ್ಲ. ಅವನು ಲೋಕದೊಳಗಿನ ಸಮಸ್ತ ಜಾತಿಗಳಲ್ಲಿಯೂ ಅವುಗಳನ್ನು ಅನುಸರಿಸಿದ ವಿಶೇಷಣ ವಸ್ತುಗಳಲ್ಲಿಯೂ ವಾಸಿಸುವುದರಿಂದ ಅವನು ವಾಸುದೇವನೆಂದು ಕರೆಯಲ್ಪಡುವನು. ಗುಣಗಳಿಗೂ ಕರ್ಮಗಳಿಗೂ ತಕ್ಕಂತೆ ಅವನು ಸಮಸ್ತ ಲೋಕಗಳಿಗೂ ಸಮಸ್ತ ಫಲಗಳನ್ನು ಕೊಡುವನು. ಅವನ ರೂಪವು ಕಣ್ಣಿಂದ ಕಾಣಲು ಸಾಧ್ಯವಿಲ್ಲ.
ಅವನನ್ನು ಯಾರೂ ಕಣ್ಣಿಂದ ನೋಡಲಾರರು. ಸಮಾಧಿಯಲ್ಲಿ ನೆಲೆಗೊಂಡ ಧೀಮಂತರೇ ಭಕ್ತಿಯಿಂದಲೂ ಮನೋದಾರ್ಢ್ಯದಿಂದಲೂ ಜ್ಞಾನ ಸ್ವರೂಪಿಯಾದ ಆತನನ್ನು ಕಾಣಬಲ್ಲರು. ನಾನು ಅದನ್ನು ಅಂತಹವರಿಂದಲೇ ತಿಳಿಯುವೆನು. ಆ ಭಗವಂತನೇ ಎಲ್ಲವನ್ನೂ ಒದಗಿಸುವನು. ದೇವೇಂದ್ರ, ನನ್ನ ಅನುಭವ ಸಿದ್ಧವಾದ ಉಪಾಯವನ್ನು ನಿನಗೆ ತಿಳಿಸಿದೆನು. ನನಗೆ ಯಾವಾಗಲೂ ಲೋಕವೆಂಬುದೇ ಇಲ್ಲ ಎಂದನು. ಪ್ರಹ್ಲಾದನ ಈ ಮಾತನ್ನು ಕೇಳಿ ಇಂದ್ರನು ಆಶ್ಚರ್ಯಪಟ್ಟು ಅವನನ್ನು ಪೂಜಿಸಿ ತನ್ನ ಸ್ಥಾನಕ್ಕೆ ಹಿಂತಿರುಗಿದನು. ಇದು 221ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.